ಒಂದು ವಾರದಿಂದನೇ ಮನೆ ದೇವ್ರಿಗೆ ಹೋಗೋಣ ಅಂತ ಎಲ್ಲರೂ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗೆ ಬೆಳಗ್ಗೆನೇ ಬೇಗ ಎದ್ದು ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ, ತಿಂಡಿ ಏನೂ ತಿನ್ನಲಿಲ್ಲ, ಮನೇಲಿ ಏನೂ ರೆಡಿ ಮಾಡ್ಕೊಳ್ಳಿಲ್ಲ. ಬಟ್ ಪಾಪುಗೆಲ್ಲ ಸ್ನಾನ ಮಾಡಿಸಿ ಹೋಗೋದೆಲ್ಲ ಹಂಗೂ ಲೇಟಾಗೇ ಹೋಯಿತು. 7 ಗಂಟೆಗೆ ಬಿಡೋಣ ಅಂದ್ಕೊಂಡ್ವಿ, ಬಟ್ ಟೈಮ್ ಆಗಲೇ ಇಲ್ಲ. ಮನೆ ಬಿಟ್ಟಿದ್ದೆ 9 ಗಂಟೆ ಆಯಿತು. ಅಲ್ಲಿಂದ 9 ಗಂಟೆಗೆ ಮನೆ ಬಿಟ್ವಿ. ಜರ್ನಿ ಸ್ಟಾರ್ಟ್ ಆಯಿತು. ಸೊ ಮನೆ ದೇವ್ರು ಬಂದು ವೀರಭದ್ರೇಶ್ವರ. ಸೊ ಮನೆಯಿಂದ ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡಿದಾಗ, ಮನೆಯಿಂದ ದೇವಸ್ಥಾನಕ್ಕೆ ಎಷ್ಟು ದೂರ ಆಗುತ್ತೆ ಅಂತ ಚೆಕ್ ಮಾಡಿದಾಗ 94 ಕಿಲೋಮೀಟರ್ಸ್ ತೋರಿಸ್ತು. ಅಂದರೆ ಆಲ್ಮೋಸ್ಟ್ ಒಂದು 2 ಅವರ್ಸ್ ಜರ್ನಿ. ಸೊ ಆಲ್ರೆಡಿ 9 ಗಂಟೆ ಆಗಿದ್ದರಿಂದ ಮನೆ ಬಿಟ್ಟಾಗ ಬಿಸಿಲು ಸ್ವಲ್ಪ ಸ್ಟಾರ್ಟಾಗಿ ಹೋಗಿತ್ತು ಆಲ್ರೆಡಿ. ಯಾಕೆಂದರೆ ಸಮ್ಮರ್ ಅಲ್ವಾ, ಬೇಗನೆ ಬಿಸಿಲು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಂಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ಒಂದು 10:30ಗೆ ಚಾಮರಾಜನಗರ ಬಂದ್ವಿ. ಯಾಕೆಂದರೆ ಮನೆ ದೇವರು ವೀರಭದ್ರೇಶ್ವರ ಇರೋದು ಚಾಮರಾಜನಗರದಲ್ಲಿ. ಚಾಮರಾಜನಗರ ಬಂದ ತಕ್ಷಣ ನಮಗೆ ಒಂದು ದೊಡ್ಡ ಶಾಕ್ ಕಾದಿತ್ತು. ಅದೇನಪ್ಪ ಅಂದರೆ, ಚಾಮರಾಜನಗರದಲ್ಲಿ ಬಸವಣ್ಣ ಅವರ ಸಮಾವೇಶ, ಅಂದರೆ ಬಸವ ಜಯಂತಿನ ಇವತ್ತು ಆಚರಣೆ ಮಾಡ್ತಾಯಿದ್ರು. ಸೊ ಅದರಿಂದ ರೋಡ್ ಶೋ ಬೇರೆ ಮಾಡ್ತಾಯಿದ್ರು. ಸೊ ಎಲ್ಲಿ ನೋಡಿದ್ರು ಫ್ಲೆಕ್ಸ್ಗಳು ಮತ್ತು ಅವರ ಆಚರಣೆಗಳು, ಕಾಲ್ಗೆ ಇದಾಕೊಂಡು ಕಂಬಗಳು ಹಾಕ್ಕೊಂಡು ಮತ್ತು ದೇವ್ರನ್ನೆಲ್ಲ ಹೊತ್ಕೊಂಡು ದೊಡ್ಡ ದೊಡ್ಡ ಕಂಬಗಳೆಲ್ಲ ಇಟ್ಕೊಂಡು ಓಡಾಡೋದು. ಸೊ ಆ ಥರದ್ದೆಲ್ಲ ಇತ್ತು. ಈಗ ವೀಡಿಯೋದಲ್ಲಿ ನೋಡ್ತಾ ಇದ್ದೀರಾ ನೀವು. ಸೊ ತುಂಬ ರೋಡ್ ಸೈಡಿಂದ ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ರು. ಸೊ ಹಂಗಾಗಿ ದೇವಸ್ಥಾನ ಅಲ್ಲೇ ಇದ್ದು ಸುತ್ತಾಡೋದೇ ಆಗೋಯ್ತು ನಮ್ಮದು. ಸುತ್ತಾಡೋದು 3-4 ರೌಂಡ್ ಹೊಡೆದ್ವಿ. ಯಾವಾಗ ಬಸವನ ಜಯಂತಿ? ಇವತ್ತಾ? ಆ ಕಡೆ ವಿಡಿಯೋ ಮಾಡಕತ್ತದಮ್ಮ ಈ ಕಡೆ ಮಾಡಕಂದ್ರೆ ಕಲೆಕ್ಟ್ ಮಾಡ್ಕೊರ ಯಾರು ತಾವೇ ವಯಸ್ಸಿಗಾಗಿ ನೀವು ಕೂಡ ತುರ್ತಾಗಿ ತುಪ್ಪಾಗಿ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಸಂಸ್ಕೃತಿ ಕಾರ್ಯಕ್ರಮವನ್ನು ಭಾಗವಹಿಸಿದ. ಅದೇ ರೀತಿಯಾಗಿ
ಯಾರು ಕೂಡ ಊರಿಗೆ ಹೋಗ್ಬಾರ್ದು. ಗೋಣ ಇದೆ, ಯಾವುದು ಬೆಳೆ ಒಣಗಲ್ಲ. ಸೊ ಫೈನಲಿ ದೇವಸ್ಥಾನ ರೀಚ್ ಆದ್ವಿ. ದೇವಸ್ಥಾನ ಅಲ್ಲೇ ಹತ್ರದಲ್ಲೇ ಇತ್ತು, ಅಂದರೆ ಬಜಾರ್ ರೋಡ್ ಪಕ್ಕದ ರೋಡಲ್ಲೇ ಇತ್ತು. ಬಟ್ ರೋಡ್ ಶೋ ನಡೀತಿರೋದ್ರಿಂದ ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ರು. ಮತ್ತು ನಮಗೆ ದಾರಿನೂ ಗೊತ್ತಾಗಲಿಲ್ಲ, ಕನ್ಫ್ಯೂಸ್ ಆಗೋಯಿತು. ಹಂಗೆ ಸುತ್ತಾಡ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಯಿತು. ದೇವಸ್ಥಾನಕ್ಕೆ ಬಂದಾಗ 11 ಕಾಲ್ ಆಗಿತ್ತು. 10ವರೆಗೆ ರೀಚ್ ಆದ್ವಿ. ಬಟ್ ಅದೇ ರೋಡ್ ಬ್ಲಾಕ್ ಆಗಿತ್ತು, ಸ್ವಲ್ಪ ಹೊತ್ತು ನಿಂತಿದ್ವಿ ಟ್ರಾಫಿಕಲ್ಲಿ. ಮತ್ತು ಹಾಗೆ ಸುತ್ತಾಡ್ಕೊಂಡು ಬರೋದು ಕನ್ಫ್ಯೂಸ್ ಆಗಿ 11ವರೆಗೆ ಬಂದ್ವಿ. ಸೊ ಹಾಗೆ ದೇವ್ರ ದರ್ಶನ ಆಯಿತು. ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ರಿನೋವೇಷನ್ನು. ಯಾರೂ ಇರಲಿಲ್ಲ ಪೂಜೆ ಮಾಡೋರು. ಸೊ ದೇವರು ಅಂದರೆ ಪೂಜಾರು ಅರ್ಚಕರು ಮನೇಲಿ ಕರೆದ್ವಿ. ಸೊ ಅವ್ರು ಬಂದು ಪೂಜೆ ಮಾಡಿಕೊಟ್ರು. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಹಾಗೆ ಮಗನ ಎತ್ಕೊಂಡು ದೇವಸ್ಥಾನ ಸುತ್ತ ಒಂದು ರೌಂಡ್ ಹೊಡೆದ್ಬಿಟ್ಟು ಹೆಂಡ್ತಿನ ವೀಡಿಯೋ ಮಾಡೋಕ್ಕೆ ಹೇಳಿದೆ. ಸೊ ವೀಡಿಯೋ ಎಲ್ಲ ಚೆನ್ನಾಗಿ ಬಂತು. ದೇವಸ್ಥಾನ ಇನ್ನು ರಿನೋವೇಷನ್ ಆಗ್ತಾಯಿದೆ, ಇನ್ನು ತುಂಬ ಟೈಮ್ ಹಿಡಿಯುತ್ತೆ ಅನಿಸುತ್ತೆ. ಯಾಕೆಂದರೆ ಎಲ್ಲ ಕಡೆನೂ ಅಷ್ಟೇ, ಮುಜರಾಯಿಗೆ ಸೇರೋ ದೇವಸ್ಥಾನಗಳೆಲ್ಲ ನಿಧಾನಕ್ಕೆ ಆಗೋದು. ಸೊ ದೇವಸ್ಥಾನ ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಸೊ ಇದನ್ನು ರಿನೋವೇಟ್ ಮಾಡಿದ್ರೆ ಇನ್ನೂ ಸಕ್ಕದಾಗಿ ಕಾಣಿಸುತ್ತೆ. ಸೊ ಇವಾಗ ಬಂದಿದ್ದೀವಿ. ಮತ್ತೆ ಇನ್ನು ದೇವಸ್ಥಾನ ಎಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಫಿನಿಶ್ ಆಗಿ ಓಪನ್ ಆದಮೇಲೆ ಮತ್ತೊಂದು ಸಲ ಬರಬೇಕು. ಅವಾಗ ಹೇಗೆ ಕಾಣುತ್ತೆ ಅಂತ ನೋಡಬೇಕು. ಎಷ್ಟು ದೊಡ್ಡದಾಗಿದೆ ನೋಡಿ, ಜಾಗ ಸಕ್ಕದಾಗಿದೆ. ಮತ್ತು ಅರ್ಚಕರು ಹೇಳಿದ್ರು ಈ ದೇವಸ್ಥಾನದ್ದು ಡೋರ್ ಕ್ಲೋಸ್ ಆಗಿದೆ, ಅಲ್ಲಿ ದೇವ್ರು ಕಾಣುತ್ತೆ ಚಿಕ್ಕದಾದ ಕಿಂಡಿನಲ್ಲಿ ನೋಡಿ ಅಂದರು. ಸೊ ತುಂಬ ಖುಷಿ ಆಯಿತು. ದೇವ್ರು ನೋಡ್ತಾ ಇದ್ರೆ ವೀಡಿಯೋದಲ್ಲಿ ಚೆನ್ನಾಗಿತ್ತು. ಒಳ್ಳೆ ದೇವ್ರ ದರ್ಶನ ಆಯಿತು. ತುಂಬ ಒಂಥರ ನೆಮ್ಮದಿ. ಮನೆ ದೇವ್ರಿಗೆ ಬಂದಾಗ ಯಾವಾಗ ಬಂದ್ರೂ ನೆಮ್ಮದಿನೇ. ಅದರಲ್ಲೂ ವೀರಭದ್ರೇಶ್ವರ ಮತ್ತು ನಮ್ಮ ಮಗನ ಕರ್ಕೊಂಡು ಬಂದಿದ್ದು, ಅದು ತುಂಬ ಖುಷಿ ಆಯಿತು. ಚಿಕ್ಕ ವಯಸ್ಸಲ್ಲಿ ಎಲ್ಲ ಕಡೆ ಸುತ್ತಾಡ್ತವನೆ ನೋಡಿ. ಇದು ಗೋಪುರಗಳು ಎಲ್ಲ ಇನ್ನೂ ಕಟ್ತಾ ಇದ್ದಾರೆ, ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆಲ್ಲ. ಇದು ಫಿನಿಶ್ ಆಗಿದೆ. ಬಟ್ ನೋಡಿ ಅಲ್ಲಿ ಸುತ್ತ ಕಾಂಪೌಂಡು, ಆರ್ಚು ಮತ್ತು ವಿಗ್ರಹಗಳು ಇದೆಲ್ಲ ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಮೈನ್ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹಾಗೆ ಅಜ್ಜಿಗೆ ಒಂದು ಕಾಯಿ ಕೊಟ್ಟರು ಇಡ್ಗಾಯಿ ಹಾಕು ಅಂತ. ಬಾಮೈದ ಇಡ್ಗಾಯಿ ಹಾಕ್ತಾನೆ ಪೂಜೆ ಮಾಡಿಬಿಟ್ಟು ಎಳೆ ತೆಗೆದ್ಬಿಟ್ಟು ಮೇಲೆ ಕೆಳಗಡೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟವನೇ, ಬಲ್ದ ಕಡಿಕೋ ಎಡ್ದ ಕಡಿಕೋ ಅಂತ ಅವನು. ಸೊ ಹಂಗೆ ನೋಡಿ ಇಡ್ಗಾಯಿ ಹೊಡೆದು ಹಂಗೆ ಸ್ವಲ್ಪ ಕಾಯಿ ಎತ್ಕೊಂಡು ತಿನ್ಕೊಂಡು ನನ್ನ ಮಗ ನೋಡ್ತವನೆ, ಏನಿದು ಏನು ಆಗ್ತೈತೆ ಅಂತ. ಸೊ ಎಲ್ಲ ಮತ್ತೆ ಹಂಗೆ ಫೋಟೋ ತೆಗೆಸ್ಕೊಂಡು ಅವ್ನಿಗೆ ಗೊತ್ತೇ ಇಲ್ಲ ನಾವು ಎಲ್ಲಿ ಇದ್ದೀವಿ ಅಂತ. 5 ತಿಂಗಳಿಗೆ ನೆಕ್ಸ್ಟ್ ಅವ್ನು ದೊಡ್ಡವನಾದ್ಮೇಲೆ ವೀಡಿಯೋ ತೋರಿಸ್ಬೇಕು ಅವ್ನು ಹೋಗಿದ್ದು ಅಂತ. ಅವಾಗ ಗೊತ್ತಾಗುತ್ತೆ ಏನು ಹೇಳ್ತಾವನೆ ನಮಗೂ ಗೊತ್ತಾಯ್ತಾ ಇಲ್ಲ. ಅದನ್ನು ಹೇಗೆ ಹಾಕಬೇಕು. ನಿಂತ್ಕೊ ಬನ್ನಿ. ಎಲ್ಲಿಗೆ ಬಂದಿದ್ದೀರಿ ಅಂತ ಕೇಳೋ. ಎಲ್ಲಿ ಕರ್ಕೊಂಬಂದಿದ್ದೀರಿ? ಮಾಮಿ ಮಾಡಕ್ಕೆ ಕರ್ಕೊಂಬಂದಿದ್ದೀವಿ. ಹೌದಾ ಮಾಮಿ ಬಾ. ಇವನು ಎಲ್ಲರೂ ಟೈಮ್ ಆಯ್ತದೆ ಅಂತಾನೆ. ಬರ್ರ ನಿಂತ್ಕೊಳ್ಳಿ, ಆಯ್ತದ. ಸೊ ಅಲ್ಲಿ ದೇವಸ್ಥಾನ ದರ್ಶನ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಎಲ್ಲ ಒಳ್ಳೇದಾಗಲಿ ಅಂತ ಹಂಗೆ ಅಂದವೇ ಹೆಂಗೂ ನಂಜನಗೂಡು ಮೇಲೆ ಬರಬೇಕಿತ್ತು ಅಂದವೇ ನಾವು. ಸೊ ಹಂಗೆ ನಂಜನಗೂಡು ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಂಜುಂಡೇಶ್ವರ ಬಂದು ತುಂಬ ದಿನ ಆಗಿತ್ತು. ಸೊ ಹಂಗೆ ನೋಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು 12ವರೆಗೆ ಬಿಟ್ವಿ ಅಲ್ಲಿಂದ. ಇವಾಗ ನೋಡಿ ಎಷ್ಟು ಪೀಸ್ ಆಗಿದೆ. ಅಂದರೆ ಈ ರೋಡಲ್ಲಿ ರೋಡ್ ಶೋ ಇಲ್ಲ, ಮೈನ್ ಸರ್ಕಲ್ಲು ಮತ್ತು ಅಲ್ಲೊಂದು ಬಸವಣ್ಣ ಅವ್ರದ್ದು ಕಲ್ಯಾಣ ಮಂಟಪ, ಅಂದರೆ ಒಂದು ಮಠದ ಥರ ಇದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿರೋದು ರೋಡ್ ಶೋ, ರಥಯಾತ್ರೆ. ಬೇರೆ ಸಿಟಿ ಒಳಗಡೆ ಮೈನ್ ಸರ್ಕಲಲ್ಲೆಲ್ಲ ನಡೀತಾ ಇತ್ತು. ಹಂಗಾಗಿ ಇದು ಸಿಟಿ ಎಂಟ್ರೆನ್ಸ್ ಇದು. ಸೊ ಇಲ್ಲೇನೂ ಇರಲಿಲ್ಲ, ಸಿಟಿ ಒಳಗಡೆ, ಸಿಟಿ ಮಧ್ಯದಲ್ಲಿ ಇತ್ತು. ಸೊ ಹಂಗೆ ನಾವು ಇವಾಗ ಚಾಮರಾಜನಗರಕ್ಕೆ ಥ್ಯಾಂಕ್ ಯು, ವಂದನೆಗಳು, ಗುಡ್ ಬೈ ಹೇಳ್ತಾ ನಮ್ಮ ನಂಜನಗೂಡು ಜರ್ನಿ ಸ್ಟಾರ್ಟ್ ಆಯಿತು, ನಂಜುಂಡೇಶ್ವರಂದು. ಹಂಗೆ ಬರ್ತಾ ನಾವು ಆನ್ ದ ವೇ ನೋಡಿ ಬೋರ್ಡ್ ನೋಡ್ತಾ ಇದ್ದೀರ, ಜಾನಪದ ಕಲೆಗಳ ತವರೂರು ಚಾಮರಾಜನಗರ. ಓಕೆ, ಸೊ ಹಂಗೆ ಬರ್ತಾ ನಾವು ಗೂಗಲಲ್ಲಿ ಚೆಕ್ ಮಾಡಿದ್ವಿ. ನಂಜನಗೂಡ್ದು ದೇವಸ್ಥಾನ ಓಪನಿಂಗ್ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ಮತ್ತು ಸಂಜೆ 4 ಗಂಟೆಯಿಂದ 8 ಗಂಟೆ ಅಂತಿತ್ತು. ಸೊ ನಮಗೊಂದು ದೊಡ್ಡ ಶಾಖೆ ಕಾದಿತ್ತು, ಯಾಕೆಂದರೆ ನಾವು ರೀಚ್ ಆದಾಗ 1 ಸೊ ಆಲ್ರೆಡಿ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ನಾವು ಅಲ್ಲಿಂದ ಬಂದು ಕಾರ್ ಪಾರ್ಕಿಂಗ್ ಮಾಡಿ ಮತ್ತು ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ರೆಡಿ ಆದ್ವಿ.
ಈ ಮಧ್ಯಾಹ್ನ ಟೈಮ್ ಅಂತನೋ ಇಲ್ಲ ಬೇಸಿಗೆಗಾಲ ಅಂತನೋ ಏನೋ ಗೊತ್ತಿಲ್ಲ, ಅಂದರೆ ಜನ ಕ್ರೌಡ್ ಇರಲಿಲ್ಲ, ತುಂಬ ಫ್ರೀ ಆಗಿತ್ತು. ಇದು ಅಂದರೆ ರಥೋತ್ಸವ ಟೈಮಲ್ಲಿ ತುಂಬ ರಶ್ ಇರುತ್ತೆ, ಅದನ್ನು ಬಿಟ್ಟರೆ ಎಲ್ಲ ಟೈಮಲ್ಲೂ ಆಲ್ಮೋಸ್ಟ್ ಫ್ರೀ ಇರುತ್ತೆ. ಸೊ ನಾವು ಬಂದಾಗ ಜನ ಇರಲಿಲ್ಲ, ಬಿಸಿಲು ಬೇರೆ ಪಾಪುಗೆ, ಬಿಸಿಲಲ್ಲೇ ಟವಲ್ ಮರ್ತ್ಬಿಟ್ಟು ಬಂದುಬಿಟ್ವಿ. ಹಂಗಾಗಿ ಹಂಗೆ ಎತ್ಕೊಂಡು ಹೋಗ್ತಾಯಿದ್ದೀನಿ. ಅಜ್ಜಿ ಹತ್ರ ಇದೆ ಟವಲ್ಲು, ಇಸ್ಕೋಬೇಕು. ನೋಡಿ, ಇದು ದೇವಸ್ಥಾನ ಗೋಪುರ ನಂಜುಂಡೇಶ್ವರಂದು. ಸೊ ಒಂಥರ ನೆಮ್ಮದಿ ಇಲ್ಲಿಗೆ ಬಂದಾಗ. ದಕ್ಷಿಣ ಕಾಶಿ ಅಂತಲೇ ಹೇಳ್ತಾರೆ ಇದನ್ನು, ನಂಜುಂಡೇಶ್ವರನ. ಸೊ ತುಂಬ ಕಥೆನೂ ಇದೆ, ಚಾಮುಂಡೇಶ್ವರಿ ಮತ್ತು ನಂಜುಂಡೇಶ್ವರ ಮಹಿಷಾಸುರ ಮರ್ದನ ಟೈಮಲ್ಲಿ ಏನೇನಾಯಿತು ಅದರಲ್ಲಿ ತುಂಬ ಕಥೆ ಇದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕಥೆ ಮಾತ್ರ. ಗೊತ್ತಿಲ್ಲ ಅಂದರೆ ನೋಡಿ, ಯೂಟ್ಯೂಬಲ್ಲಿದೆ, ಕೇಳಿ, ಚೆನ್ನಾಗಿದೆ. ಸೊ ನಾವು ಬಂದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು. ಸೊ ಮತ್ತೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಣ್ಕಾಯಿ ತಂದಿದ್ದು ಹಂಗೆ ಹೊರಗಡೆ ಪೂಜೆ ಮಾಡಿಕೊಂಡು ಕಾಯಿ ಹೊಡೆದ್ಬಿಟ್ಟು ಅಲ್ಲೇ ಹೊರಗಡೆ ಕರ್ಪೂರ ಹಚ್ಬಿಟ್ಟು ಕೈ ಮುಗಿದ್ಬಿಟ್ಟು ಹೋಗೋಣ ಅಂತ ಡಿಸೈಡ್ ಆದ್ವಿ. ಸೊ ಹಂಗಾಗಿ ಇಲ್ಲೇ ನೋಡಿ, ಹಿಂದ್ಗಡೆಯಲ್ಲಿ ಚಿಕ್ಕದೊಂದು ಬಸವಣ್ಣ ಕಾಣ್ತಾ ಇದೆ. ಎಲ್ಲ ಅಲ್ಲಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಂದಿದೆ, ಎಲ್ಲ ಲೇಟ್ ಆಗಿಬಿಟ್ಟಿದೆ, ಎಲ್ಲ ಏನು ಮಾಡೋಕ್ಕಾಗಲ್ಲ. ಇದು ಗೋಪುರ ಎಷ್ಟು ಚೆನ್ನಾಗಿದೆ ಮಾತ್ರ, ಸಖತ್ತಾಗಿದೆ. ಥರ ಪೀಸ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಬಂದು ಕಾಯಿ ಹೊಡೆದ್ಬಿಟ್ಟು ಬಾಳೆಹಣ್ಣು ತೊಟ್ಟು ಮುರಿದ್ಬಿಟ್ಟು ಹೂವೆಲ್ಲ ಹಾಕಿ ಕರ್ಪೂರ ಗಂಧದ ಕಡ್ಡಿ ಕಸ್ಬಿಟ್ಟು ಇಲ್ಲೇ ಪೂಜೆ ಮಾಡಿದ್ವಿ ಹೊರಗಡೆನೆ. ಇನ್ನೇನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾವು ಇಲ್ಲಿ ಆಲ್ರೆಡಿ 1:15ಗೆ ಇಲ್ಲಿಗೆ ಬಂದುಬಿಟ್ವಿ, ಅಲ್ಲ 1:15ಗೆ ಬಂದ್ವಿ. ಅಲ್ಲಿಂದ ನಡ್ಕೊಂಡು ಬಂದು ಎಲ್ಲ ಒಂದು 5-10 ನಿಮಿಷ ಆಯಿತು. ಬಟ್ ದೇವಸ್ಥಾನ ಓಪನ್ ಆಗೋದು 4 ಗಂಟೆಗೆ. ಸೊ ಹಂಗಾಗಿ 4 ಗಂಟೆವರೆಗೂ ಕಾಯೋಕ್ಕಾಗಲ್ಲ, ಮತ್ತು ಊರಿಗೆ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಹಂಗೆ ಬಂದುಬಿಟ್ವಿ. ಅಲ್ಲೇ ಪೂಜೆ ಮಾಡಿಕೊಂಡು ಎಲ್ಲರೂ ಇಲ್ಲೇ ಪೂಜೆ ಮಾಡ್ತಾಯಿದ್ದಾರೆ ನೋಡಿ, ದೇವಸ್ಥಾನ ಕ್ಲೋಸ್ ಆಗಿರೋದ್ರಿಂದ. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಬರುವಾಗ ಟೈಮಿಂಗ್ಸ್ ನೋಡ್ಕೊಂಡು ಬನ್ನಿ. ಬೆಳಗ್ಗೆ 6 ಗಂಟೆಯಿಂದ 1 ಗಂಟೆ, ಮತ್ತು ಓಪನ್ ಆಗೋದು ಸಂಜೆ 4 ಗಂಟೆಗೆ. 1 ಗಂಟೆಗೆ ಕ್ಲೋಸ್ ಆದರೆ ಸಂಜೆ 4 ಗಂಟೆಗೆ ಓಪನ್ ಆಗುತ್ತೆ ನೋಡಿ. ಎಲ್ಲ ಇಲ್ಲೇ ಪೂಜೆ ಮಾಡಿದ್ದಾರೆ, ಅರ್ಶಿನ ಕುಂಕುಮ ಕಾಯಿ ಹೊಡೆದು ಎಲ್ಲ ಇಲ್ಲೇ ಪೂಜೆ ಮಾಡ್ತಾಯಿದ್ದಾರೆ. ಸೊ ಬಿಸಿಲು ಅಂದ್ಬಿಟ್ಟು ನಾನು ನೆರಳಲ್ಲಿ ಎತ್ಕೊಂಡಿದ್ದೆ. ಆಮೇಲೆ ಮತ್ತೆ ಒಂದು ಫೋಟೋ ತೊಗೊಳ್ಳೋಣ ಅಂತ ಹೋದ್ವಿ ಗೋಪುರದ ಹತ್ರ. ಸ್ವಲ್ಪ ನೆರಳು ಬಂತು ಅದಕ್ಕೆ. ಮೈನ್ ಡೋರ್ ಕ್ಲೋಸ್ ಆಗಿದೆ ನೋಡಿ. ಹಾಗೆ ಅಜ್ಜಿ ದುಡ್ಡು ಕೊಟ್ಟರು ಮಗನ ಕೈಯಲ್ಲಿ ಹಾಕ್ಸೋಕ್ಕೆ ಅಂತ, ಅವನು ತಿರುಗ್ತಾನೆ ಇಲ್ಲ. ಅದಕ್ಕೆ ಅವನ ಹೆಸರು ಹೇಳ್ಕೊಂಡು ನಾನೇ ಹಾಕ್ದೆ ಉಂಡಿಗೆ, ದೇವ್ರ ಉಂಡಿಗೆ. ಓಡ್ತಾನೆ ಇಲ್ಲ ಅವನು. ಮತ್ತು ಬಿಸಿಲು ಸ್ಟಾರ್ಟ್ ಆಗೋಯ್ತು ಅಂದ್ಬಿಟ್ಟು ಒಂದು ಬಟ್ಟೆ ತಲೆ ಮೇಲೆ ಹಾಕ್ಕೊಂಡು ನೋಡಿ, ಇಲ್ಲಿ ಧೂಪ, ದೇವಸ್ಥಾನಕ್ಕೆ ಬರೋರೆಲ್ಲ ಧೂಪ ಹಾಕೋಕ್ಕೆ ಅಂದ್ಬಿಟ್ಟು ತಗೋತಾರೆ. ಸೊ ಹಂಗಾಗಿ ಎಲ್ಲ ಇದು ಕುತ್ಕೊಂಡು ಮಾಡ್ತಿದ್ದಾರೆ.